ಯಾವ್ಯಾವ ರೀತಿ ಕೋರ್ಟಲ್ಲಿ ವಾದ ಮಂಡನೆ ಆಗ್ತಾ ಇದೆ ಅದರೆಲ್ಲ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. 2 ಕೇಸ್ ಉಲ್ಲೇಖಿಸಿ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾ ಇದ್ದಾರೆ. ಶಮ್ಶೇರ್ ಸಿಂಗ್ ಮತ್ತೆ ಮಧ್ಯಪ್ರದೇಶ್ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್. ಗವರ್ನರ್ ಕೆಲ ಅಪರೂಪದ ವೇಳೆ ಸ್ವತಂತ್ರ ವಿವೇಚನೆಯನ್ನ ಬಳಸಬಹುದು. ಸಚಿವ ಸಂಪುಟದ ನಿರ್ಣಯ ತಾರತಮ್ಯಪೂರಿತವಾಗಿರುವಂತಹ ಸಾಧ್ಯತೆ ಇದ್ದಂಥ ಸಂದರ್ಭದಲ್ಲಿ ಈ ವೇಳೆ ನಿರ್ಣಯ ಕೈಗೊಳ್ಳಲಿಕ್ಕೆ ಸಿಎಂ ಅನರ್ಹವಾಗುವಂತೆ ಕ್ಯಾಬಿನೆಟ್ ಕೂಡ ಅನರ್ಹಗೊಳ್ಳುತ್ತೆ. ಇದು ತುಷಾರ್ ಮೆಹ್ತಾ ಅವರ ವಾದ. ಶಮ್ಶೇರ್ ಸಿಂಗ್ ಮತ್ತೆ ಈ MP ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಅದನ್ನು ಉಲ್ಲೇಖ ಮಾಡ್ತಾರೆ ತುಷಾರ್ ಮೆಹ್ತಾ. ಬಹಳ ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಇಡ್ತಾ ಹೋಗ್ತಾರೆ ತುಷಾರ್ ಮೆಹ್ತಾ. ಅಪರೂಪದ ಸಂದರ್ಭಗಳಲ್ಲಿ ಸ್ವತಂತ್ರ ವಿವೇಚನೆಯನ್ನು ಬಳಸಿ ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬರಬಹುದು. ಸಚಿವ ಸಂಪುಟದ ನಿರ್ಣಯ ತಾರತಮ್ಯಪೂರಿತವಾಗಿರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಸಚಿವ ಸಂಪುಟ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಿರುತ್ತೆ ಗೊತ್ತಿರುವಂಥ ಸಂಗತಿ, ಅದರ ನೇತೃತ್ವ ಯಾರು ವಹಿಸಿದ್ರು ಗೊತ್ತಿರುವಂಥ ಸಂಗತಿ. ಹೀಗಾಗಿ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ನಿಮ್ಮ ನಿರ್ಣಯದ ಅಗತ್ಯ ಇಲ್ಲ. ಇದನ್ನು ಸುಪ್ರೀಂ ಕೋರ್ಟೇ ಹಲವಾರು ಸಂದರ್ಭಗಳಲ್ಲಿ ಹೇಳಿದೆ ಅನ್ನುವಂಥ ಮಾತನ್ನು ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ, ಇದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟೇ ಹೇಳಿದೆ, ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ವೇಳೆ ಸಚಿವ ಸಂಪುಟದ ನಿರ್ಣಯ ಬೇಕಿಲ್ಲ, ನಿಮ್ಮ ಸಮಾಧಾನಕ್ಕೆ ನೀವು ಮಾಡ್ಕಳಿಸ್ಬೇಕಷ್ಟೇ. ಹಿಂಗಂತ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ತೀರ್ಪನ್ನು ಕೊಟ್ಟಿದೆ. ನೀವು ಅದನ್ನು ಪರಿಗಣಿಸಲಿಲ್ಲ, ಇದನ್ನು ಪರಿಗಣಿಸಲಿಲ್ಲ ಅಂತ ಯಾಕೆ ಹೇಳ್ತೀರಿ? ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನೇ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಸಚಿವ ಸಂಪುಟದ ನಿರ್ಣಯ ಬೇಕಿಲ್ಲ. ಸಚಿವ ಸಂಪುಟ ನಿರ್ಣಯ ತಗೊಳ್ತು, ತಗೊಳ್ತು. ಯಾರ ನೇತೃತ್ವದಲ್ಲಿ ತೆಗೆದುಕೊಳ್ತು? DCM ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಸೇರ್ತು, ನಿರ್ಧಾರ ತೆಗೆದುಕೊಳ್ತು. ಅದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ರವಾನಿಸಲಾಯಿತು. ಸರಿ, ಇಂಥ ಸಂದರ್ಭದಲ್ಲಿ ಯಾರು ಯಾವ ಒತ್ತಡಕ್ಕೊಳಗಾಗ್ತಾರೆ ಏನು ಎತ್ತ ಅಂತ. ಯಾಕಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಕೇಸಿದ್ದಂಥ ಸಂದರ್ಭದಲ್ಲಿ, ಆರೋಪಿ ಆದಂಥ ಸಂದರ್ಭದಲ್ಲಿ ಅವರ ಕೈ ಕೆಳಗಡೆ ಇರುವಂಥ ಒಂದು ಕ್ಯಾಬಿನೆಟ್ ತೆಗೆದುಕೊಳ್ಳುವ ನಿರ್ಣಯ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಮುಖ್ಯಮಂತ್ರಿ ಪರವಾಗಿ ಮಾತಾಡ್ತಾರೆ. ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಹಾಗೆ ಆಯಿತು. ಸಹಜವಾಗಿ ಮುಖ್ಯಮಂತ್ರಿಯ ಪರವಾಗಿ ತಮ್ಮ ಒಲವು ನಿಲುವನ್ನು ವ್ಯಕ್ತಪಡಿಸ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಇನ್ನೊಬ್ಬರಿಗೆ ಅಧಿಕಾರ ಕೊಡ್ತೀರಿ, ನಿಮ್ಮ ನೇತೃತ್ವದಲ್ಲಿ ಮಾಡಿ ಅಂತ. ಅವ್ರು ಯಾರು? DK ಶಿವಕುಮಾರ್ ಅವರು, DCM ಅವರು. ಅವ್ರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಕ್ಯಾಬಿನೆಟ್ನಲ್ಲಿ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಆದರೂ ಕೂಡ ರಾಜ್ಯಪಾಲರು ಇದನ್ನೆಲ್ಲದನ್ನು ಕೂಡ ನೋಡಿದ್ದಾರೆ, ಅದಕ್ಕೊಂದು ನೋಟ್ ಕೂಡ ಹಾಕಿದ್ದಾರೆ, ಅದನ್ನೊಂದು ಡಿಕ್ಟೇಟ್ ಮಾಡಿದ್ದಾರೆ, ಈ ರೀತಿ ಬರೀರಿ ಅಂತ ಹೇಳಿ ಅಂತ ಅದನ್ನು ನಮೂದಿಸಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅಭಿಪ್ರಾಯ ವ್ಯಕ್ತಪಡಿಸಿರೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಸಚಿವ ಸಂಪುಟದ ನಿರ್ಣಯದ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿರೋದು. CM ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸದೇ ಇರ್ಬೋದು, ಆದರೆ ಅವ್ರ ಪರವಾಗಿರುವಂಥವರು ಭಾಗವಹಿಸಿದ್ರಲ್ಲ, ಅವ್ರು ನೇಮಿಸಿದಂಥ ವ್ಯಕ್ತಿನೇ ಸಂಪುಟ ಸಭೆಯ ನೇತೃತ್ವ ವಹಿಸಿದ್ರಲ್ಲ, ಅದರಲ್ಲೇನು ಬಂತು ಅಂತ ಕೇಳ್ತಾರೆ ತುಷಾರ್ ಮೆಹ್ತಾ. ಬನ್ನಿ, MB ಪಾಟೀಲ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಅನಂತವತ್ತ ರಾಜ್ಯಪಾಲರ ಕಚೇರಿ ಏನಿದೆ ಬೆಂಗಳೂರಿನಲ್ಲಿ, ಅದು BJPಯ ಕಚೇರಿಯಾಗಿ ಪರಿವರ್ತನೆಗೊಂಡಿದೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಮೂಡಾದಲ್ಲಿ ಒಂದು ಸುಳ್ಳು ಆರೋಪದ ಮೇಲೆ ಅದೇ ದಿವಸ ಇವತ್ತು ಅವರಿಗೆ ನೋಟಿಸ್ ಕೊಡ್ತಾರೆ. ತದನಂತರ ತನಿಖೆಗೆ ಇವತ್ತು ಸಹ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಆದರೆ ಗಂತವತ್ತು ರಾಜ್ಯಪಾಲರ ಮುಂದೆ ನಮ್ಗೆ ಗೊತ್ತಿದೆ, ಇವತ್ತು ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಆಮೇಲೆ ನಿಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು, ಮತ್ತು ಪ್ರಮುಖವಾಗಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ HD ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಅವ್ರ ಮುಂದಿದೆ. ಅದು ಎಷ್ಟು ದಿವಸ? 9 ತಿಂಗಳು, ಆಮೇಲೆ 18 ತಿಂಗಳು, 16 ತಿಂಗಳು, 14 ತಿಂಗಳ ಪೆಂಡಿಂಗ್ ಇದಾವೆ. ಅದಕ್ಕೆ ಯಾಕೆ ಮೌನ ವಹಿಸಿದ್ದಾರೆ? ಸಿದ್ದರಾಮಯ್ಯ ಅವ್ರ ಮೇಲೆ ಏನು ಪ್ರಾಥಮಿಕ ತನಿಖೆ ಆಗಿಲ್ಲ.
ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗೋರು ಮುಂದೆ ಪೆಂಡಿಂಗ್ ಇದೆ. ನಾವು ಅವರಿಗೆ ಒತ್ತಾಯ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಅವಾಗೆಲ್ಲಾನು ಕೂಡ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಸಿದ್ದರಾಮಯ್ಯನವ್ರು ನಿಶ್ಚಿತವಾಗಿಯೂ ಕೂಡ ನಮಗೆ ನ್ಯಾಯ ಸಿಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಏನೂ ತಪ್ಪೇ ಇಲ್ಲ. ಅದರಲ್ಲಿ ತಪ್ಪು ಮಾಡಿದ್ದು ಮೂಡ. ಭೂ ಸ್ವಾಧೀನ ಮಾಡಿಕೊಂಡು ಭೂ ಪರಿಹಾರ ಕೊಟ್ಟು ಅದನ್ನ ಅಭಿವೃದ್ಧಿ ಪಡಿಸಬೇಕು, ಸೈಟ್ ಹಂಚಿಕೆ ಮಾಡಬೇಕು. ಭೂ ಸ್ವಾಧೀನ ಮಾಡಿಕೊಳ್ಳದೆ ಪರಿಹಾರ ಮಾಡದೆ ಅಭಿವೃದ್ಧಿ ಪಡಿಸಿ ಸೈಟನ್ನ ಹಂಚಿಕೆ ಮಾಡಿದ್ದಾರೆ. ತಪ್ಪ್ಯಾರ್ದದು ಮೂಡದ್ದು. ತದನಂತರ ಮೂಡಾದಲ್ಲಿ ನಿರ್ಣಯ ಆಗಿದೆ ಬಿಜೆಪಿ ಟೈಮ್ನಲ್ಲಿ. ಅವ್ರಿಗೆ ತಪ್ಪಾಗಿದೆ ನಮ್ಮಿಂದ, ಅವ್ರಿಗೆ ನಾವು 50-50 ಸೈಟ್ಸ್ ಕೊಡೋಣ ಅಂಥೇಳಿ. ಹಾಗೆ ನೋಡಿದರೆ ಇನ್ನೊಂದು ಕೇಸ್ನಲ್ಲಿ ಇವತ್ತು ದಿವಸ ಅವ್ರಿಗೇನು 3 ಎಕರೆ 16 ಗುಂಟೆ ಇತ್ತಲ್ಲ, ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯವ್ರದ್ದು ಏನು ತಪ್ಪಿದೆ? ನಿಶ್ಚಿತವಾಗಿ ನಾವು ಕಾನೂನು ಹೋರಾಟದಲ್ಲಿ ನಾವು ಗೆಲ್ತೀವಿ. ಕಾನೂನು ಹೋರಾಟದಲ್ಲಿ ಗೆದ್ದ ಮೇಲೆ ಬಿಜೆಪಿಗೆ ಇದು ತೀವ್ರವಾದಂಥ ಹಿನ್ನಡೆ ಆಗ್ತದೆ, ಮುಖಭಂಗ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿ ಹಿಂದುಳಿದ ವರ್ಗದಿಂದ ದೇವರಾಜ ಅರಸರ ನಂತರ ಇವತ್ತು 5 ವರ್ಷ ಪೂರೈಸಿದಂಥವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಜನಪ್ರಿಯ ನಾಯಕರಿದ್ದಾರೆ. ಅವ್ರನ್ನ ಇವತ್ತು ದಿವಸ ರಾಜಕೀಯವಾಗಿ ಅವ್ರನ್ನ ಇವತ್ತು ಅವ್ರ ಕಪ್ಪು ಕಳಂಕ ತರಬೇಕು ಅಂಥೇಳಿ ಮಾಡಿದಂಥ ಷಡ್ಯಂತ್ರ ಅಂತೇಳಿ ಗೊತ್ತಾದ ಮೇಲೆ ಸಿದ್ದರಾಮಯ್ಯನವ್ರು ಬಲಿಷ್ಠರಾಗಿದ್ದಾರೆ. ಈಗ ಇನ್ನಷ್ಟು ಬಲಿಷ್ಠರಾಗ್ತಾರೆ. ಆವಾಗ ಬಿಜೆಪಿಯವರು ಪಶ್ಚಾತ್ತಾಪ ಪಡುವಂಥ ಪ್ರಶ್ನೆ ಬರ್ತದೆ. ರಾಜ್ಯಪಾಲರು ನಮ್ಮ ಒತ್ತಾಯಕ್ಕೆ ಇವತ್ತೊಂದು ದಿವಸ ಅದನ್ನು ಒತ್ತಾಯ ಅಂದರೆ ಕಾನೂನಾತ್ಮಕವಾಗಿ ಏನು ಪೆಂಡಿಂಗ್ ಇದ್ದಾವೆ ಇನ್ವೆಸ್ಟಿಗೇಷನ್ ಆದಮೇಲೆ, ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಆದಮೇಲೆ ಅದಕ್ಕೆ ಅವ್ರು ಸ್ಯಾಂಕ್ಷನ್ ಕೊಡ್ತಿದ್ರೆ ಮುಂದಿನ ಹೋರಾಟ ನಾವು ನಿರ್ಧಾರ ಮಾಡ್ತೀವಿ. ಅದು ಕೋರ್ಟ್ ಮೂಲಕ ಮಾಡಬೇಕು, ರಾಷ್ಟ್ರಪತಿಗಳ ಬಳಿ ಹೋಗಬೇಕು, ಅದನ್ನು ನಿರ್ಧಾರ ಮಾಡ್ತೀವಿ. ಥ್ಯಾಂಕ್ ಯು. ಸತೀಶ್ ಕೂಡ ಸಚಿವ ಎಂ ಬಿ ಪಾಟೀಲ್ ಅವರ ಮಾತು ಜೊತೆಗೆ ಈಗ ರಾಷ್ಟ್ರಪತಿ ಕೂಡ ಭೇಟಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನ ಚರ್ಚೆ ಮಾಡ್ತೀವಿ ಅಂತ ಮಾತನ್ನು ಕೂಡ